ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಅದೇನು ಅಂತಂದರೆ ಅದಿತಿಗೆ ಸ್ಕೇಟಿಂಗ್ನ ಮನೇಲಿ ಯಾವ ರೀತಿ ಕಲಿಸಿದ್ದು ಅಂತ. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಸ್ಕೇಟರ್ ಅಥವಾ ಪ್ರೊಫೆಷ್ನಲ್ ಟ್ರೈನರ್ ಟು ನಿಮ್ಮನ್ನ ಎಜುಕೇಟ್ ಮಾಡೋದಕ್ಕೆ. ಬಟ್ ಆ್ಯಸ್ ಅ ಮಾಮ್ ಆಗಿ ನಾನು ಅದಿತಿಗೆ ಯಾವ ರೀತಿ ಸ್ಕೇಟಿಂಗ್ನ ಮನೆಯಲ್ಲೇ ಕಲಿಸ್ದೆ, ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದೆ. ಬೇಸಿಕ್ಕಿಂದ ಐ ಥಿಂಕ್ ಇಟ್ಸ್ ಬೀನ್ 2.5 months ಬರ್ತಾ ಇದೆ. ಅವ್ರಿಗೆ ನಾವು ಮನೆಯಲ್ಲೇ ಸ್ಕೇಟ್ಸ್ನ ತಂದು ಸ್ಕೇಟಿಂಗ್ನ ಹೇಳ್ಕೊಟ್ಟಿದ್ದು. ಸೊ ಇವಾಗ ಶಿ ಈಸ್ ಏಬಲ್ ಟು ಗೋ ಬಿಟ್ ಫಾಸ್ಟ್, ಚೆನ್ನಾಗಿ ಮಾಡ್ತಿದ್ದಾರೆ. ಏನಕ್ಕೆ ಸ್ಕೇಟಿಂಗ್ನ ಅಂದರೆ ಮನೆಗೆ ತಂದು ಮಾಡಿಸಿದ್ದು ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ದಿಸ್ ಇಸ್ ಕಂಪ್ಲೀಟ್ಲಿ ಹೇಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ವಿತ್ ಅ ಪ್ರಾಪರ್ ಒಂದು ಸೇಫ್ಟಿ ಮೆಷರ್ಸ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಮೊದಲನೇದಾಗಿ ಮನೇಲಿ ನೀವು ಹೇಳ್ಕೊಡ್ತೀರಾ ಅಂತಂದರೆ ಒಂದು ನಿಮಿಷ, ಅಯ್ಯೋ ನಿಂತ್ಕೊಳ್ಳೋ ಇಲ್ಲಿ. ಸೊ ಕಂಪ್ಲೀಟ್ ಈ ರೀತಿ ಕಿಟ್ನ ತೊಗೊಂಡ್ಬಿಡಿ. ಸೊ ಇದು ಎಲ್ಬೋ ಗಾರ್ಡು, ಇದು ಎಲ್ಬೋ ಗಾರ್ಡು, ನೀ ಗಾರ್ಡು ಆ್ಯಂಡ್ ಈ ವ್ರಿಸ್ಟ್ ಗಾರ್ಡ್ ಅಂತ ಬರುತ್ತಲ್ಲ ಅದು, ಜೊತೆಗೆ ಹೆಲ್ಮೆಟ್ ಇಸ್ ದ ಮಸ್ಟ್ ಆ್ಯಂಡ್ ನಾರ್ಮಲ್ ಸ್ಕೇಟ್ಸ್. ಈ ಒಂದು ಕಿಟ್ಟು, ಸೇಫ್ ಗಾರ್ಡ್ ಕಿಟ್ಟು ಜೊತೆಗೆ ಈ ಸ್ಕೇಟ್ಸ್ ಲಿಂಕ್ ಎರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಮೊದಲನೇದಾಗಿ ಮಕ್ಕಳಿಗೆ ಈ ರೀತಿ ಹಾಕಿಸಿ ನೀವು ಕೈಯಲ್ಲಿ ಈ ರೀತಿ ಫಸ್ಟು ಬ್ಯಾಲೆನ್ಸ್ ಮಾಡೋದನ್ನು ಕಲಿಸಿ. ಓಕೆನಾ? ಇನಿಷಿಯಲಿ ಮಕ್ಕಳಿಗೆ ಅವ್ರು ಹೋಗೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್. ಸೊ ಈ ರೀತಿ ಅಟ್ಲೀಸ್ಟ್ ಇನಿಷಿಯಲಿ ಮಕ್ಕಳಿಗೆ ಒಂದು ಸ್ಕೇಟ್ನ ಹಾಕಿ ಲೆಫ್ಟ್ ಆಗ್ಬೋದು, ರೈಟ್ ಆಗ್ಬೋದು, ವಿಚ್ ಇಸ್ ದೇರ್ ಕಂಫರ್ಟಬಲ್ ಒಂದು ಡಾಮಿನೆಂಟ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇರ್ತಲ್ಲ. ಸೊ ವೇಟ್ ಮಾಡಿ, ಆ ರೀತಿ ಮಾಡಿ. ಓಕೆನಾ? ಅದಾದ್ಮೇಲೆ ಎರಡೂ ಹಾಕಿ ಸೊ ನೀವು ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ಲೆಗ್ ದೆನ್ ಏನು ಅಲ್ಲೇನೆ ಮಾರ್ಚ್ ಪಾಸ್ಟ್ ಥರ. ಅದಕ್ಕೆ ಮಾರ್ಚ್ ಪಾಸ್ಟ್ ಮಾಡಿ, ಲೆಫ್ಟ್ ರೈಟ್ ಮಾಡಿ, ಲೆಫ್ಟ್ ರೈಟ್ ಮುಂದೆ ಎಲ್ಲ ಕಣೋ, ಮಾರ್ಚ್ ಪಾಸ್ಟ್ ಲೆಫ್ಟ್ ರೈಟ್ ಅದು ಸ್ಟಾರ್ಟ್. ಹಾಂ, ಈ ರೀತಿ ಮಾಡಿಸಿ. ಸೊ ಇದರಿಂದ ಅವರು ಇನಿಷಿಯಲಿ ಬ್ಯಾಲೆನ್ಸ್ ಕಲಿತಾರೆ. ಆಮೇಲೆ ಅವ್ರು ಚಪ್ ಚಪ್ ಚಪ್. ಇದಾದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ ಅಂತಂದ್ರೆ ಎಸ್ಕಂದ ಅಂಬೆಗಾಲ. ಓಕೆ, ಅಲ್ಲಿ ಇವಾಗ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈ ರೀತಿ ಏನಾದರೂ ಟೇಬಲ್ ಅಂದ್ರೆ ಅವ್ರ ಐ ಲೆವೆಲ್ಗೆ ಇರಬಾರ್ದು, ಅವರ ಒಂದಿಷ್ಟು ಈ ಲೆವೆಲ್ಗೆ ಈ ರೀತಿ ಒಂದು ಟೇಬಲ್ ಇಲ್ಲಿ ಏನು ಕಾಣಿಸ್ತಿದೆ ನಿಮ್ಗಿದು, ಅಲ್ಲಿ ಹೋಗಿ ನಿಲ್ಲಿಸ್ಬೇಕಾಗತ್ತೆ. ಹೋಗಿ ಕಂದ. ಸೊ ಕಾಲು ಪಾಪದು, ಸಾರಿ. ಹಾಂ, ಸೊ ಈ ರೀತಿ ನಿಲ್ಲಿಸಿದಾಗ ಇವಾಗ ಬೇಸಿಕ್, ಇದನ್ನ ವಾರ್ಮ್ ಅಪ್ಸ್ ಅಂತ ಕರೀತಾರೆ. ಸೊ ಈ ವಾರ್ಮ್ ಅಪ್ಸ್ನ ಮಾಡಿಸ್ಬೇಕಾಗುತ್ತೆ. ಮಾಡಿಕೊಂಡ 1 2 ಮಾಡಿ, 5 6 ಸ್ಟಾರ್ಟ್. ಬೊಮ್ಮಿ ಮಾಡಿ, 1 ಫಸ್ಟ್ 1 2. ಹಾಂ, ಸೊ ಈ ಒಂದು ವಾರ್ಮ್ ಅಪ್. ಆ್ಯಂಡ್ ನೆಕ್ಸ್ಟು ಈ ಕಡೆ ತಿರ್ಕೊಳ್ಳಿ, ಸಿಟ್ ಆ್ಯಂಡ್ ಸ್ಟ್ಯಾಂಡ್. ಇದು ಲೂಸ್ ಆಗಿದೆ, ಇಟ್ಸ್ ಓಕೆ. ಸಿಟ್ ಆ್ಯಂಡ್ ಸ್ಟ್ಯಾಂಡ್. ಹಾಂ, ಸ್ಟ್ಯಾಂಡ್. No going. Get up. No, sit and go. Get up. Sit and stand. Sit and stand ಮಾಡಿಸಿ. ಕೇರ್ಫುಲ್ ಕಂದ, ಪಾಪು ಇದೆ, ಕೇರ್ಫುಲ್. ನಿಮ್ಮ ಸೇಫ್ಟಿ ನೀವೇ ನೋಡ್ಕೋಬೇಕು. ಅದಕ್ಕೆ ನಾನು ಯಾವಾಗಲೂ ಇರಲ್ಲ, ಎದೋಳಿ ಮೇಲೆ. ಎಸ್. ಸೊ ಸಿಟ್ ಅಂಡ್ ಸ್ಟ್ಯಾಂಡ್. ಆಮೇಲೆ ಕೈ ಅಗಲ ಮಾಡಿ. ನಾನು ಹೇಳ್ತೀನಿ, ಯು ಜಸ್ಟ್ ಲಿಸನ್ ಟು ಮೀ. ಕೈ ಅಗಲ ಮಾಡಿ, ಕಾಲು ಅಗಲ ಮಾಡಿ. ಅದಿತಿ ಮಾ, ಯು ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ನನ್ನ ಕ್ಲಾಸ್ ಇದೆ, ಪ್ಲೀಸ್ ಬೇಗ ಮಾಡೋಣ. ಕಾಯಿ ಅಗಲ ಮಾಡೋ. ನೆಕ್ಸ್ಟ್ ಯಾವ ರೀತಿ ಅಂತಂದ್ರೆ ಅದಿತಿ ಮಾ ಪ್ಲೀಸ್ ಕೈ ಅಗಲ ಮಾಡಿ, ಸ್ಪ್ರೆಡ್. ಇವಾಗ ನಿಧಾನಕ್ಕೆ ಹಾಫ್ ಅಂತ ಹೇಳ್ತಾರಲ್ಲ, ಹಾಫ್ ಬೆಂಡ್ ಮಾಡಿ ಈ ರೀತಿ. ಸೊ ಇದನ್ನ ಮಕ್ಕಳು ಬ್ಯಾಲೆನ್ಸ್ ಕಲಿತಾರೆ. ನೀನ್ ಈ ಕಡೆ ಬಾರೋ. ಸೊ ಇದನ್ನ ಈ ರೀತಿ ಆದ್ಮೇಲೆ ಇನಿಷಿಯಲಿ ನೀವು ವಾರ್ಮ್ ಅಪ್ಸ್ನ ಮಾಡಿಸ್ಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಮಕ್ಕಳಿಗೆ ಬ್ಯಾಲೆನ್ಸ್ ಬರೋದಿಲ್ಲ. ಅದಾದ್ಮೇಲೆ ಏನ್ ಮಾಡಿದ್ರಿ, ಇದೆಲ್ಲ ಮಾಡಿಸೋದಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಏನು ಅಂತಂದ್ರೆ ಮಕ್ಕಳನ್ನ ಗೋಡೆ ಹಿಡ್ಕೊಂಡು ನಡೆಸೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಒಂದು ದುಪ್ಪಟ್ಟಾನು ನೀವು ಬೆಳೆಸ್ಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಇದು ಹಿಂಗ ಆಡ್ತಾ ಇದೆ, ಸ್ಕೇಟ್ ಮಾಡಕ್ಕೆ ಬೀರಲ್ಲ. ಹೋಗಿ ಒಂದು ಸ್ಕೇಟ್ನ ಹೇಳ್ಕೊಂಡ್ಬಿಡೋದು, ಕೈ ಸಿಗಾಕಿಸ್ಕೊಳ್ಳೋದೆಲ್ಲ ಮಾಡುತ್ತೆ. ಸೊ ಇವಾಗ ದುಪ್ಪಟ್ಟದಲ್ಲಿ ಯಾವ ರೀತಿ ನಡೆಸಬೇಕು ಅಂತ ತೋರಿಸೋದಕ್ಕಿಂತ ಮುಂಚೆ ಗೋಡೆನ ಇಡಿಸ್ಕೊಂಡು ಮಕ್ಕಳನ್ನ ಯಾವ ರೀತಿ ನಡೆಸಬೇಕು ಅಂತ ನಾನು ತೋರಿಸ್ತೀನಿ. ಗೋಡೆ ಅಥವಾ ಒಂದು ಟೇಬಲ್ ಯಾವ ರೀತಿ ಅಂತಂದ್ರೆ ಅದಿತಿ ಮಗೇಟ ನಾನು ಎದೋಬೇಕಲ್ವಾ, ಸಾರಿ. ಓಕೆ, ಕಮ್. ಸೊ ಇದು ಅದಿತಿಗೆ ಆಲ್ರೆಡಿ ಬ್ಯಾಲೆನ್ಸ್ ಬಂದಿರೋದ್ರಿಂದ ನಿಮ್ಗೆ ಐಡಿಯಾ ಸಿಗಲ್ಲ. ಬಟ್ ಸ್ಟಿಲ್ ಯಾವ ರೀತಿ ಅಂತಂದ್ರೆ ಈ ರೀತಿ ನಡ್ಕೊಂಡು ಹೋಗಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಧಾನ
ಸ್ಕೇಟ್ ಮಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗಿ ಟೇಬಲ್ ಇಟ್ಕೊಂಡು ಹೋಗ್ತಿದ್ರಲ್ಲ ನಿಧಾನ. ಹಾ ಈ ರೀತಿ. ಸೊ ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನ ಇಂಪಾರ್ಟೆಂಟ್ ಆಗಿ ಮಾಡಿಸಿ. ಆಗುತ್ತೆ, ಕಮ್, ಯು ಕ್ಯಾನ್ ಡೂ ಇಟ್. ಕಾನ್ಫಿಡೆನ್ಸ್ ಇನಿಷಿಯಲಿ ಚಿನಿ ಕಮ್, ಆಗುತ್ತೆ, ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಸ್ಲೋ ಸ್ಲೋ ಸ್ಲೋ, ಗೋಡೆ ಇಟ್ಕೊಂಡೇ ಬನ್ನಿ. ಸ್ಲೋ, ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಅದಿತಿ ಕ್ಯಾನ್. ನಿಧಾನ ಸ್ಲೋ ಇಟ್ಕೊಂಡೇ ಬನ್ನಿ. ಗೋಡೆ ಇಟ್ಕೊಂಡೇ ಬನ್ನಿ, ಪರವಾಗಿಲ್ಲ. ನಿಧಾನ, ಹೆಜ್ಜೆ 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 ನಿಧಾನ. ಈ ರೀತಿ ಟೇಬಲ್ಸ್ ಆ ರೀತಿ ಯಾವ್ದಾದ್ರು ಬಳಸ್ಬೋದು. ಅದಿತಿ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ದು ದಿವಾನ ಎಲ್ಲ ಗೋಡೆ ರೂಮಲ್ಲಿ ಗೋಡೆ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ಆ ಕ್ಲಿಪ್ಪಿಂಗ್ ಇಲ್ಲ ಹಾಕ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಹೋಗಿ ಕದ ನಿಧಾನಕ್ಕೆ ನಡ್ಕೊಂಡು ಹೋಗಿ, ಆ ಕಡೆಗೆ ಹೋಗಿ, ಅಲ್ಲಿ ಹೋಗಿ, ಹಾ ಹೋಗಿ ಆ ಕಡೆಗೆ. ಹಾ ಇವಾಗ ಬರ್ತಿದೆ. ಸೊ ದಟ್ಸ್ ವೈ ಶಿ ಇಸ್ ನಾಟ್ ಶೋಯಿಂಗ್. ಆಬ್ವಿಯಸ್ಲಿ ಮಕ್ಳು ಕಲ್ತ ಮೇಲೆ ಆ ರೀತಿ ಆಗುತ್ತಲ್ಲ. ಹೋಗಿ ಹಿಂದೆ ಹೋಗಿ, ಹಿಂದೆ ಹೋಗಿ, ಫುಲ್ ಹಿಂದೆ ಹೋಗಿ. ದುಪ್ಪಟ್ಟದಲ್ಲಿ ಯಾವ ರೀತಿ ಅಂತಂದ್ರೆ ಈ ರೀತಿ ನೀವು ಟೈಟಾಗಿ ದುಪ್ಪಟ್ಟ ಇಟ್ಕೋಬೇಕಾಗತ್ತೆ. ನಿಧಾನಕ್ಕೆ ಅವ್ರನ್ನ ಹೇಳ್ಕೊಳ್ಳಿ, ಓಕೆನಾ? ಸೊ ಇದ್ರಿಂದಲೂ ಅದು ಬಿಚ್ಬಿಡ್ತೀರಾ. ಓಕೆ, ಅವ್ರಿಗೆ ಇದು ಬ್ರೆಸ್ಟ್ ಗಾರ್ಡು ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಯಾವಾಗಲೂ ಯೂಶಲಿ ಅವ್ರು ಬಿಚ್ತೀನಿ ಅಂತಿರ್ತಾರೆ. ಸೊ ಅದನ್ನ ಬಿಚ್ತಿದ್ದಾರೆ. ಹಿಂದೆ ಹೋಗಿ ಕಂದ. ಸೊ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಇಟ್ಕೊಂಡು ಅವ್ರು ಬರ್ತಾರೆ. ಹೋಗಿ ಹಿಂದೆ. ಸೊ ಈ ರೀತಿ ದುಪ್ಪಟ್ಟ ಬಳಸೋದು ಬೇಸಿಕ್ಸ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬನ್ನಿ. ಇವಾಗ ಅವರು 2 ಕಾಲನ್ನು ಸ್ವಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ಹಾ, ಈಗ ಹಿಂದೆ ಹೋಗ್ತೀರಾ. ಹಿಂದೆ ಹೋಗ್ಬಿಟ್ಟು ಒಂದೊಂದು ಕಾಲೇ ಇಟ್ಕೊಂಡು ಬರ್ತೀರಾ, ಓಕೆನಾ? 2 ಕಾಲು ಬೇಡ, ಒಂದೊಂದು ಕಾಲ. ವಿಡಿಯೋ ತೋರ್ಸೋಣ, ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ನಿಮ್ಮ ಫ್ರೆಂಡ್ಸು ಕಲಿಬೇಕು ಅಲ್ವಾ? ಆಂಟಿದಿರೆಲ್ಲ ಮೆಸೇಜ್ ಮಾಡ್ತಾರೆ ಅಲ್ವಾ ನಮಗೆ, ಅದಿತಿ ಹೇಗೆ ಕಲಿತು ನಮ್ಗೊಂದು ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಹೋಗಿ ಆ ಕಡೆ, ಆ ಕಡೆ ನೋಡಿ. ಇವಾಗ ದುಪ್ಪಟ್ಟ ಇಟ್ಕೊಂಡಿದ್ದೀನಿ. ಒಂದೊಂದೇ ಹೆಜ್ಜೆ ಇಡಿ. ಹಾ ಹಾ ಹಾ, ಈ ರೀತಿ ಅವಾಗ ಮಗುಗೆ ಬೀಳ್ತೀನಿ ಅಂತ ಭಯ ಇರೋದಿಲ್ಲ. ನೆಕ್ಸ್ಟ್ ಟೆಕ್ನಿಕ್ ಯಾವ ರೀತಿ ಅಂತಂದ್ರೆ, ವೇಲ್ ಬಿಡಿ, ದುಪ್ಪಟ್ಟ ಬಿಡಿ. ಅದಾದ್ಮೇಲೆ ನೀವು ಮಕ್ಕಳಿಗೆ ನಿಂತ್ಕೊಳ್ಳೋದಕ್ಕೆ ಆರಾಮಾಗಿ ಅವ್ರ ಕಾನ್ಫಿಡೆನ್ಸ್ ಬಂದಿದೆ. ನಾವು ಯು ಹ್ಯಾವ್ ಟು ಹೋಲ್ಡ್ ದೇರ್ ಹ್ಯಾಂಡ್. ಇವಾಗ ಒಂದೊಂದೇ ಕಾಲ್ಚಿನಿ. ಹಾ, ಎಸ್, 1 2 3 4 5 6 ಈ ರೀತಿ ಮಾಡಿಸ್ತಾ ಬನ್ನಿ. ಅದಾದ್ಮೇಲೆ ಇನ್ನೊಂದು ರೀತಿ ಯಾವ ರೀತಿ ಮಾಡ್ಬೋದು ಅಂದ್ರೆ ಎರಡು ಕಾಲು ಈ ರೀತಿ. ಹಾ, ಈ ರೀತಿ, ಓಕೆನಾ? ಸೊ ಇದೆಲ್ಲ ಬೇಸಿಕ್ ಬರುತ್ತೆ. ಇವಾಗ ಅದಿತಿ ಕ್ಯಾನ್ ಡೂ ಬಿಟ್ ಫಾಸ್ಟ್. ಎಷ್ಟು ಫಾಸ್ಟ್ ಅಂತ ನಾನು ಇವಾಗ ತೋರಿಸ್ತೀನಿ. ಅದಿತಿ ಮಗಲಿ ಇಲ್ಲಿ ನಿಂತ್ಕೊಂಡು ಇವಾಗ ನೀವು ಫಾಸ್ಟ್ ಆಗಿ ಬರ್ತೀರಾ, ಓಕೆನಾ? ನೀವು ಬನ್ನಿ, ಫಾಸ್ಟ್ ಬನ್ನಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಸಿ, ಇನ್ನು ಫಾಸ್ಟ್ ಆಗುತ್ತೆ ಅದಿತಿಗೆ. ಎಸ್, ಫಾಸ್ಟ್ 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 ಫಾಸ್ಟ್. ಎಸ್. ಸೊ ಈ ಫಾಸ್ಟ್ನ ಯಾವ ರೀತಿ ಕಲಿಸ್ಬೇಕು ಅಂತಂದ್ರೆ, ನೆಕ್ಸ್ಟ್ ವಾರ್ಮ್ ಅಪ್ಸ್ ತೋರಿಸ್ತೆ ಅಲ್ವಾ? ಸೆಕೆಂಡ್ ಲೆವೆಲ್ ಆಫ್ ವಾರ್ಮ್ ಅಪ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಹಿಂದಗಡೆ ಕೈ ಕಟ್ಟಿ. ಸಿ, ನೀವು ಮಕ್ಳ ಜೊತೆ ಮಾಡಬೇಕಾಗುತ್ತೆ. ಓಕೆ, ಸೊ ಕೈ ಕಟ್ಟಿ ಹಿಂದಗಡೆ. ಮಾರ್ಕ್ ಫಾಸ್ಟ್. 1 2, ಹಾ ಅಲ್ಲೇ ನಿಂತ್ಕೊಂಡೆ. ಹಾ ಮಾಡಿ. 3, ಕೇರ್ಫುಲ್ ಕೇರ್ಫುಲ್. 4, ಪರವಾಗಿಲ್ಲ ಮಾಡು ಕಂದ. ಇಟ್ಸ್ ಓಕೆ, ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಅದಿತಿ ಮಾಡಿ, ಬೇಗ ಮಾಡಿ, ಆಗುತ್ತೆ ಮಾಡಿ. ಸ್ಟಾರ್ಟ್. ಹಾ, ಈ ರೀತಿ ಮಾರ್ಚ್ ಪಾಸ್ ಮಾಡಿಸ್ಬೇಕಾಗುತ್ತೆ. ಬನ್ನಿ, ಹಿಂದೆಗಡೆ ಬಾರೋ, ಹಿಂದೆಗಡೆ ಬಾರೋ, ಹಿಂದೆಗಡೆ ಕೈ ಕಟ್ಟೋ, ಬೆಂಡಾಗೋ. ಸೊ ಈ ರೀತಿ ಹಿಂದೆಗಡೆ ಕೈ ಕಟ್ಸಿ ಅವ್ರಿಗೆ. ಹಾ, ನಿಧಾನಕ್ಕೆ ಹೋಗಿ 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 ಹೋಗಿ. ಕ್ಯಾಮ್ರಾ ಹತ್ರ ಹೋಗಿ. ಕ್ಯಾಮ್ರಾ, ನಿಧಾನ. ಹಾ, ಬನ್ನಿ ಹಿಂದೆಗಡೆ ವಾಪಸ್ ಬನ್ನಿ, ಬನ್ನಿ ವಾಪಸ್. ಹಾ, ಈ ರೀತಿ. ಇದೆಲ್ಲ ಒಂದು ಸ್ವಲ್ಪ ಮಕ್ಳಿಗೆ ಬ್ಯಾಲೆನ್ಸ್ ಚೆನ್ನಾಗಿ ಬರ್ತಿದೆ. ಅದಾದ್ಮೇಲೆ ಈ ರೀತಿ ಹಿಂದೆಗಡೆ ಕೈ ಕಟ್ಸಿ ಮಕ್ಕಳಿಗೆ ನಾವು ಯಾವಾಗ ನಡೆಸ್ತೀವೋ, ಈಗ ಸ್ಕೇಟ್ ಮಾಡಿಸ್ತೀವೋ ಅವಾಗ ಮಕ್ಕಳಿಗೆ ಸ್ವಲ್ಪ ಫಾಸ್ಟ್ ಬರುತ್ತೆ. ಇನ್ನೊಂದ್ಸಲ ತೋರಿಸ್ಬಿಡಿ ಕಂದ, ಅಲ್ಲಿಂದ ದೇವ್ರ ಮನೆಯಿಂದ ತೋರಿಸಿ. ಹಾ, ಹಿಂದೆಗಡೆ ಕೈ ಕಟ್ಟಿ, ಹಿಂದೆಗಡೆ ಕೈ ಕಟ್ಟಿ, ಬಗ್ಗಿ. ಎಸ್, ಕಮ್ ಫಾಸ್ಟ್. ಎಸ್, ಸಿ. ಇನ್ನೂ ಫಾಸ್ಟಾಗಿ ಕಲಿಬೇಕು. ಬಟ್ ಇದು ತುಂಬಾ ಬ್ರೇಕ್ ಆಯ್ತು ಆಕ್ಚುಲಿ, ಏನೇನೋ ಕಾರಣಗಳಿಂದ, ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ, ನೆಕ್ಸ್ಟ್ ಲೆವೆಲ್ ಯಾವುದು ಅಂತಂದ್ರೆ ಟರ್ನ್ ಆಗೋದನ್ನು ಕಲಿಸಿ. ಅದಿತಿ ಕಮ್, ಲೆಟ್ಸ್ ಟರ್ನ್. ಎಸ್, ಟರ್ನ್. ಎಸ್, ಟರ್ನ್. ಎಸ್, ಟರ್ನ್. ಟರ್ನ್. ಎಸ್. ಈ ರೀತಿ ಟರ್ನ್ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ಅದಕ್ಕೆ ನೀವು 2 ಕೈ ಇಟ್ಕೊಂಡೇ ಕಲಿಸ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ಗೊತ್ತಾ? ಮಕ್ಕಳು ಬಿದ್ದಾಗ ದಯವಿಟ್ಟು ನೀವು ಪ್ಯಾನಿಕ್ ಆಗಬೇಡಿ. ಹೆಲ್ಮೆಟ್ ಯಾವಾಗಲೂ ಹಾಕಿ, ನೀ ಗಾರ್ಡ್
ಆ್ಯಂಡ್ ಸಾರಿ ಎಲ್ಬೋ ಗಾರ್ಡ್ ಆ್ಯಂಡ್ ನೀ ಗಾರ್ಡ್ ಮಕ್ಳಿಗೆ ಇರಲಿ. ಮಕ್ಳು ಬಿದ್ದಾಗ ಏನೂ ಆಗಲ್ಲ. ಒಂದು ಸ್ವಲ್ಪ ಬಮ್ಗೆ ಏಟಾಗುತ್ತೆ, ಯಾವಾಗಲೂ ರೀತಿ ಹೇಳ್ತಿರ್ತಾರೆ ನನ್ನ ಬಮ್ ಹೊಡೆದೋಗುತ್ತೆ ಅಂತ. ಇಟ್ಸ್ ಫೈನ್, ಏನು ತೊಂದರೆ ಆಗಲ್ಲ. ಹೆಲ್ಮೆಟ್, ಮೇಕ್ ಶ್ಯೂರ್ ದ ಹೆಲ್ಮೆಟ್. ಆ್ಯಂಡ್ ಬಿದ್ದಾಗ ಅವಿಷ್ಕಾರ ಬನ್ನಿ, ಬಿದ್ದಾಗ ಅವರೇ ಎದೋಬೇಕು, ಇಲ್ಲ ಅಂತಂದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಸೊ ಇನಿಷಿಯಲಿ ಅದಿತಿಗೆ ಚೀಮ ಕುತ್ಕೊಳ್ಳಿ, ಎದೋಳಿ ನೀವೇ, ಹಿಂಗೆ ಕುತ್ಕೊಂಬಿಡಿ, ಫುಲ್ ಕುತ್ಕೊಂಬಿಡಿ, ಚಕ್ಲಿ ಬಕ್ಲ ಹಾಕೊಂಡು ಕುತ್ಕೊಳ್ಳಿ ಹಿಂದೆಗಡೆ. ಹಾಂ, ಎದೋಳಿ. ಸೊ ಈ ರೀತಿ ಬಿದ್ದಾಗ ಮಕ್ಕಳು ಅವರೇ ಎದ್ದಾಗ ಸ್ಟಾರ್ಟಿಂಗ್ ತಿರ್ಗಾ ಇನ್ನೊಂದ್ಸಲ ಬೀಳ್ತಾರೆ. ಸೊ ಅದಕ್ಕೆಲ್ಲ ನೀವು ಚಾನ್ಸ್ ಕೊಡಿ. ದಯವಿಟ್ಟು ಮಗು ಬಿದ್ದೋಗ್ಬಿಡುತ್ತೆ ಅಂತ ನೀವು ಪ್ಯಾನಿಕ್ ಆದರೆ ಮಕ್ಕಳು ಕಲಿಯಲ್ಲ. ದಿಸ್ ಇಸ್ ಅ ವೆರಿ ಗುಡ್ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು ಈ ಸ್ಕೇಟಿಂಗ್. ಯಾಕಂತಂದ್ರೆ ನಮ್ಮ ಅಂದರೆ ಪ್ರತಿಯೊಬ್ಬರಿಗೂ 2 ಹೆಮಿಸ್ಫಿಯರ್ ಇರುತ್ತೆ ಬ್ರೈನ್ ಪಾರ್ಟು. ಸೊ ಲೆಫ್ಟ್ ಬ್ರೈನ್ ನಮ್ಮ ರೈಟ್ ಮೂವ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ರೈಟ್ ಲೆಫ್ಟ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಮಕ್ಕಳು ಮಾಡಿದಾಗ ಚೆನ್ನಾಗಿ ಫೋಕಸ್ಸು, ಅಟೆನ್ಷನ್ನು ತುಂಬ ಒಳ್ಳೆಯದು ಈ ಸ್ಕೇಟಿಂಗು. ಸೊ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ನಾನೇನೆಲ್ಲ ಯೂಸ್ ಮಾಡಿದ್ದೆ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು. ಸೊ ಇದು ಅಂದರೆ ಹಾಗಂತ ಪ್ರೊಫೆಷ್ನಲ್ ಆಗಿ ನಾವು ಮನೇಲಿ ಕಲ್ಸೋಕ್ಕಾಗತ್ತಾ? ಹಾಗಾಗಲ್ಲ. ಬಿಕಾಸ್ ಅವರು ಇನ್ನೂ ಡಿಫ್ರೆಂಟ್ ಟೆಕ್ನಿಕ್ಸ್ನ ಅವ್ರು ಫಾಲೋ ಮಾಡ್ತಾರೆ, ಸ್ಕೇಟರ್ಸ್ ಅವರೆಲ್ಲ. ಬಟ್ ಮನೆಯಲ್ಲೇ ಇಷ್ಟು ಬೇಸಿಕ್ನ ಕಲಿಸ್ಬೋದು. ಯಾಕೆ ನಾನು ಮನೆಯಲ್ಲಿ ಕಲಿಸೋದಕ್ಕೆ ಶುರು ಮಾಡಿದ್ದು ಅಂತಂದರೆ, ಎಲ್ಲರೂ 4 ವರ್ಷ 5 ವರ್ಷದಿಂದ ತೊಗೊಳ್ತೀವಿ ಅಂತ ಹೇಳ್ತಿದ್ರು. ಸೊ ಫೋಕಸ್ ಅಂಡ್ ಅಟೆನ್ಷನ್ಗೆ ದಿಸ್ ಇಸ್ ದ ಬೆಸ್ಟ್ ಆಕ್ಟಿವಿಟೀಸ್. ಸ್ಕೇಟಿಂಗ್ ಇಸ್ ದ ಬೆಸ್ಟ್ ಆಕ್ಟಿವಿಟಿ ಆಗಿರೋದ್ರಿಂದ ಸೊ ಐ ಥಾಟ್ ಆಫ್ ದಿಸ್. ತುಂಬ ಚೆನ್ನಾಗಿ ಏನಂತ ಹೇಳೋದು, ಅಟೆನ್ಷನ್, ಫೋಕಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ಸ್ ಓಕೆ, ಬಿಚ್ಚೋದು ಪರವಾಗಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಮಕ್ಕಳಿಗೆ ಹಾಕೊಳ್ಳೋದಕ್ಕೆ ಕೊಡಿ, ಮಕ್ಕಳಿಗೇನೆ ಬಿಚ್ಚೋದಕ್ಕೆ ಕೊಡಿ. ಆ್ಯಂಡ್ ಲೆಟ್ ದೆಮ್ ಓನ್ಲಿ ಕ್ಲೀನ್ ಅಪ್. ಸೊ ಅದೀಗೆ ಒಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ. ಆ ಸ್ಕೇಟಿಂಗ್ ಬ್ಯಾಗ್ ಅಂತ ಅವ್ರಿಗೆ ಗೊತ್ತಿದೆ, ಅವರೇ ತೆಗಿತಾರೆ, ಅವರೇ ಬಿಡಿಸ್ತಾರೆ, ಅವರೇ ರೆಸ್ಪಾನ್ಸಿಬಿಲಿಟಿನ ಪ್ರತಿಯೊಂದರಲ್ಲೂ ಕ್ಲೀನಪ್ನ ನಾನು ಮೇಂಟೈನ್ ಮಾಡ್ತೀನಿ. ಸೊ ಇದರಲ್ಲೂ ಅವರೇ ಮಾಡ್ತಾರೆ. ಸೊ ಇದು ಬೇಸಿಕ್. ಇನ್ನೇನಾದರೂ ನೆಕ್ಸ್ಟ್ ನಾನು ಯಾವುದಾದ್ರೂ ಬೇರೆ ಟೆಕ್ನಿಕ್ಸ್ನ ಫಾಲೋ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ. ಅದಕ್ಕೆ 1 ನಿಮಿಷ ನಿಂತ್ಕೊಂಬಿಡಿ, ಬೇಗ 1 ನಿಮಿಷ ನಿಂತ್ಕೊಳ್ಳೋ. ಇನ್ನೊಂದು ಐ ಡೋಂಟ್ ನೋ ವೆದರ್ ಐ ಟೋಲ್ಡ್ ದಿಸ್ ಆರ್ ನಾಟ್. ಅವಿಷ್ಕಾರ ಎಲ್ಲಿ ಹೋಗ್ತಾ ಇರೋದು? ಕಾಲಗ್ಲ ಮಾಡಿ ಕಂದ, ಕಾಲಗ್ಲ ಮಾಡಿ, ಕೈಯಗ್ಲ ಮಾಡಿ, ಕಾಲಗ್ಲ ಮಾಡಿ, ಕುತ್ಕೊಳ್ಳಿ. ಹಾಂ, ಕುತ್ಕೊಳ್ಳಿ. ಹಾಂ, ಈ ರೀತಿ ಅವಾಗಲೇ ತೋರ್ಸೋಕೆ ಬಂದೆ, ನಾನು ಮರ್ತೋದೆ. ಈಗ ನಿಂತ್ಕೊಳ್ಳಿ. ಹಾಂ, ಈ ರೀತಿ ಸ್ವಲ್ಪ ಕೂರಿಸೋದಕ್ಕೆ ಟ್ರೈ ಮಾಡಿ. ಅವಾಗ ಬ್ಯಾಲೆನ್ಸ್ ಬರುತ್ತೆ, ಹಿಂದೆ ಮುಂದೆ ಹೋಗಲ್ಲ ಅವರು. ಸೊ ಈ ಬ್ಯಾಲೆನ್ಸ್ ಕಲಿಸೋದು ತುಂಬ ಇಂಪಾರ್ಟೆಂಟ್. ಫಸ್ಟು ಮಗು ಅಯ್ಯೋ ನಾನು 1 ತಿಂಗಳಾಗೋಯ್ತು, 1.5 ತಿಂಗಳಾಗೋಯ್ತು, ಮಗು ಸ್ಕೇಟಿಂಗೇ ಮಾಡ್ತಿಲ್ಲ, ಮುಂದೆನೇ ಹೋಗ್ತಿಲ್ಲ ಅಂತ ದಯವಿಟ್ಟು ನೀವು ಮಗುಗೆ ಪ್ರೆಷರ್ ಕೊಡೋಕೆ ಹೋಗ್ಬಿಡಿ. ಪ್ರೆಷರ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಭಯ ಆಗುತ್ತೆ, ನಿಮಗೂ ಭಯ ಆಗುತ್ತೆ. ಸೊ ದಯವಿಟ್ಟು ಮೊದಲನೇದಾಗಿ ಅವರು ಒಂದು ಕಡೆ ನಿಂತ್ಕೊಳ್ಳೋದಕ್ಕೆ ಕಲಿತಿದ್ದಾರೆ. ಆನ್ ದಿಸ್ ಸ್ಕೇಟ್ ಆನ್ ಅಂತಂದ್ರೆ ಅವ್ರು ಹಾಕೊಂಡು ನಿಂತ್ಕೊಂತಿದ್ದಾರೆ ಅಂತಂದ್ರೆ ದಟ್ಸ್ ದ ಗ್ರೇಟ್ ಒಂದು ಏನಂತ ಹೇಳೋದು ಸ್ಕಿಲ್ ಅಂತಾನೆ ಹೇಳ್ಬೋದು. ಆ ಸ್ಕಿಲ್ ಚೆನ್ನಾಗಿ ಬಂದಿದೆ ಅಂತಂದ್ರೆ ನಥಿಂಗ್ ಟು ಬಿ ವರಿಡ್, ಅವ್ರು ಚೆನ್ನಾಗಿ ಕಲಿತಾರೆ ಅಂತ ಅರ್ಥ. ಇನಿಷಿಯಲಿ ದೇ ಟೇಕ್ ಟೈಮ್, ಆಮೇಲೆ ಹೋಗ್ತಾ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಆಕ್ಟಿವಿಟಿ ಯಾವ ರೀತಿ ಮಾಡ್ತಿದ್ದೆ ಅಂತಂದರೆ, ಕೆಲವು ಬ್ಲಾಕ್ಸ್ಗಳನ್ನ ಆ ಕಡೆ ಇಟ್ಬಿಟ್ಟು ಐ ಯೂಸ್ ಟು ಆಸ್ಕರ್ ಒಂದೊಂದನ್ನೇ ಇನ್ನೊಂದು ಕಡೆ ಹಾಕಿ ಈ ಪೊಟ್ಯಾಟೊ ರೇಸ್ ಅಂತ ಏನು ಹೇಳ್ತೀವಿ ಆ ರೀತಿ ಮಾಡಿಸಿದ್ದೆ. ದಿಸ್ ಇಸ್ ಜಸ್ಟ್ ಟು ಬೂಸ್ಟ್ ದ ಚೈಲ್ಡ್ ಟು ಸ್ಕೇಟ್ ಅಷ್ಟೇನೆ. ಇನಿಷಿಯಲಿ ಮಕ್ಕಳು ತುಂಬ ಭಯ ಇರುತ್ತೆ. ಅದಿತಿನೂ ಅಷ್ಟೇ, ಬೇಡ ಮಮ್ಮ ಸಾಕು ಅಂತ ಹೇಳ್ತಿದ್ರು. ಬಟ್ ಆಫ್ಟರ್ ಬ್ಯಾಲೆನ್ಸ್ ಎಲ್ಲ ಬಂದ ಮೇಲೆ ಅವ್ರಿಗೆ ನಾನು ಈ ಟೆಕ್ನಿಕ್ಸ್ ಎಲ್ಲ ಸರ್ಕಲ್ ಅಂದರೆ ಟರ್ನ್ ಮಾಡೋದನ್ನೆಲ್ಲ ಹೇಳ್ಕೊಟ್ಮೇಲೆ ದೇ ರಿಯಲಿ ಎಂಜಾಯ್. ಇವಾಗ ಹೆಂಗೆ ಅಂತಂದರೆ 10 ನಿಮಿಷ ಅದಿತಿ ಅಷ್ಟೇ. ಕೆಲವೊಂದ್ಸಲ ನನಗೆ ಕ್ಲಾಸಸ್ ಇರುತ್ತೆ, ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದ್ದಾಗ ನನ್ನ ಟೈಮ್ ಒಂದು ಸ್ಕೆಡ್ಯೂಲಲ್ಲಿ ಅದಿತಿ 10 ಮಿನಿಟ್ಸ್ ಅಷ್ಟೇ ಅಂತಂದರೆ ಶಿಲ್ ಬಿ ಲೈಕ್ ನಾಟ್ ರಿಯಲಿ ರೆಡಿ ಟು ಬಿಚ್ಚೋದಕ್ಕೆ ರೆಡಿನೇ ಇರೋದಿಲ್ಲ. ಅಷ್ಟು ಇಂಟ್ರೆಸ್ಟ್ ಇವಾಗ ಸ್ಕೇಟಿಂಗ್ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಸೊ ಸೊ ಇದೇ ದಿಸ್ ಇಸ್ ಆಲ್ ಅಬೌಟ್ ಒಂದು ಹೌ ಟು ಟ್ರೈನ್ ಸ್ಕೇಟಿಂಗ್ ಅಟ್ ಹೋಮ್. ತುಂಬ ಈಸಿ, ಏನು ಟೆನ್ಷನೇ ಬೇಡ, ಆರಾಮಾಗಿ ಕಲಿಸ್ಬೋದು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೇಫ್ಟಿ ನೋಡ್ಕೊಳ್ಳಿ ಅಷ್ಟೇ, ನಾನು ಏನೇನು ಹೇಳಿದೆ ಸೇಫ್ಟಿ ನೋಡ್ಕೊಳ್ಳಿ. ಆ್ಯಂಡ್ ರಫ್ ಎಡ್ಜಸ್ಸು, ಶಾರ್ಪ್ ಎಡ್ಜಸ್ ಹತ್ರ ಮಕ್ಕಳನ್ನ ಸ್ವಲ್ಪ ಮೇಕ್ ಶ್ಯೂರ್ ನೀವು ಇರಿ. ಇನಿಷಿಯಲಿ ಅವ್ರ ಕಾನ್ಫಿಡೆನ್ಸ್ ಬರೋವರೆಗೂ ನೀವಿರಿ. ಈಗಲೂ ಅಷ್ಟೇ ನಾನು ಈ ಸ್ಕೇಟ್ಸ್ನ ಹಾಕಿ ಎಲ್ಲಿಗೂ ಆಚೆ ಎಲ್ಲ ಹೋಗಲ್ಲ, ನಾನು ಎದುರುಗಡೆ ಇದ್ದೇ ಇರ್ತೀನಿ. ಸೇಫ್ಟಿ ಇಸ್ ದ ಕೀ. ನಮ್ಮ ಮಕ್ಕಳು ನಾವೇ ಸೇಫ್ಟಿಯಾಗಿ ನೋಡ್ಕೊಳ್ಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್. ಇನ್ನೂ ಏನಾದರೂ ಬೇರೆ ಸ್ಟೆಪ್ಸು ಟಿಪ್ಸು ಎಲ್ಲ ನಾನು ಬಂದ್ಬಿಟ್ರು, ಬೇರೆ ಸ್ಟೆಪ್ಸು ಟಿಪ್ಸ್ನೆಲ್ಲ ನಾನು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಎಲ್ಲ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್ ಅದಿತಿ.